ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ 11ನೆಯ ಸುಂದರಕಾಂಡದ 11ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ಸೀತೆಯನ್ನು ರಾಕ್ಷಸರ ಮನೆಗಳಲ್ಲಿಯೂ ಕೊನೆಗೆ ರಾವಣನ ಅರಮನೆಯಾದಂತಹ ಪುಷ್ಪಕದಲ್ಲಿಯೂ ಆತನ ವಿಮಾನವಾದಂತಹ ಪುಷ್ಪಕ ವಿಮಾನದಲ್ಲಿಯೂ ಕೂಡ ಹಾಗೂ ರಾವಣನ ಪಾನಗ್ರಹದಲ್ಲೂ ಆತನು ಮಲಗುವಂತಹ ಶಯ್ಯಾಗ್ರಹದಲ್ಲೂ ಹುಡುಕುತ್ತಾ ರಾವಣನಿಂದ ಅನತಿ ದೂರದಲ್ಲಿ ವಿಶೇಷವಾದ ಶಯನದ ಮೇಲೆ ಮಲಗಿರುವಂತಹ ಅತ್ಯಂತ ಸೌಂದರ್ಯವತಿಯಾದ ಮಂದೋದರಿಯನ್ನು ನೋಡಿ ಆಕೆಯೇ ಸೀತೆಯೆಂದು ಭಾವಿಸಿದವನಾಗಿ ಹನುಮಂತನು ಆನಂದಾತಿರೇಕದಿಂದ ತಾನು ಸೀತೆಯನ್ನು ಕಂಡೆ ಎಂದು ಭಾವಿಸುತ್ತಾನೆ. ಆದರೆ ಸೀತೆ ಎಂದಾದರೂ ರಾವಣನ ಶಯ್ಯಾಗ್ರಹದಲ್ಲಿ ಆ ರೀತಿ ನಿದ್ದೆ ಮಾಡಲಾದರೂ ಸಾಧ್ಯವೇ? ಅವಧೂಯ ಚ ತಾಂ ಬುದ್ಧಿಂ ಬಭೂದಾವಾಮಸ್ಥಿತಸ್ತದಾ ಜಗಾಮ ಚಾಪರಾಂ ಚಿಂತಾಂ ಸೀತಾಂ ಪ್ರತಿ ಮಹಾಕಪಿಃ. ಸೀತೆಯ ಪಾತಿವೃತ್ಯವೇ ಮೊದಲಾದ ಮಹಾಗುಣಗಳನ್ನು ಸ್ಮರಿಸಿದ ಹನುಮಂತನು ರಾವಣನ ಅಂತಃಪುರದಲ್ಲಿ ಮಲಗಿರುವವಳು ಸೀತೆಯಲ್ಲವೆಂದು ನಿಶ್ಚಯಿಸಿ ಸ್ಥಿರತೆಯನ್ನು ಹೊಂದಿ ಸೀತಾದೇವಿಯು ಸಿಕ್ಕದಿರುವ ಬಗ್ಗೆ ಪುನಃ ಯೋಚಿಸತೊಡಗಿದನು. ನ ರಾಮೇಣ ವಿಯುಕ್ತಾ ಸಾ ಸ್ವಪ್ನುಮರ್ಹತಿ ಭಾಮಿನಿ ನ ಭೋಕ್ತುಂ ನಾಪ್ಯಲಂಕರ್ತು ನಪಾನಮುಪಸೇವಿತುಂ. ಶ್ರೀರಾಮನಿಂದ ಬೇರ್ಪಟ್ಟಿರುವ ಸೀತಾದೇವಿಯು ನಿಶ್ಚಿಂತಳಾಗಿ ಮಲಗಿರಲಾರಳು. ಈ ಸ್ಥಿತಿಯಲ್ಲಿ ಅನ್ನಪಾನಾದಿಗಳ ಕಡೆಗೆ ಆಕೆಗೆ ಮನಸ್ಸಾಗದು. ಆಕೆ ಅಲಂಕಾರವನ್ನು ಮಾಡಿಕೊಳ್ಳಲಾರಳು. ನಾಣ್ಯಂ ನರಮುಪಸ್ಥಾತುಂ ಸುರಾಣಾಮಪಿ ಚೇಶ್ವರಂ ನಹಿ ರಾಮ ಸಮಃ ಕಶ್ಚಿದ್ ವಿದ್ಯತೆ ತ್ರಿದಶೇಶ್ವಪಿ. ಅನ್ಯ ಮನುಷ್ಯನ ಅಥವಾ ದೇವತೆಗಳ ಒಡೆಯನಾದ ಇಂದ್ರನ ಬಳಿಯಲ್ಲಿಯೂ ಅವಳು ಸ್ವಸ್ಥಚಿತ್ತಳಾಗಿ ಕುಳಿತುಕೊಳ್ಳಲಾರಳು. ಯಾರ ಬಳಿಗೂ ಹೋಗಲಾರಳು. ಏಕೆಂದರೆ ಶ್ರೀರಾಮನಿಗೆ ಸದೃಶನಾದವನು ದೇವತೆಗಳಲ್ಲಿಯೂ ಕೂಡ ಯಾರೂ ಇಲ್ಲ. ಅನ್ಯೇಯಮಿತಿ ನಿಶ್ಚಿತ್ಯ ಭೂಯಸ್ತ್ರ ಚಚಾರಸಃ ಪಾನಭೌಮೌ ಹರಿಶ್ರೇಷ್ಠ ಸೀತಾ ಸಂದರ್ಶನೋತ್ಸುಕಃ. ಆದುದರಿಂದ ಇಲ್ಲಿ ಮಲಗಿರುವವಳು ಸೀತಾದೇವಿಯಂತೂ ಅಲ್ಲವೇ ಅಲ್ಲ ಎಂದು ನಿಶ್ಚಯಿಸಿಕೊಂಡು ಆ ಕಪಿವರನು ಸೀತಾ ಸಂದರ್ಶನಕ್ಕಾಗಿ ಉತ್ಸಾಹದಿಂದ ಅಂತಃಪುರದಲ್ಲಿ ಹಾಗೂ ಪಾನಗ್ರಹಗಳಲ್ಲಿ ಪುನಃ ಹುಡುಕತೊಡಗಿದನು. ಕ್ರೀಡಿತೇನ ಪರಾಕ್ರಾಂತ ಗೀತೇನ ಚ ತಥಾ ಪರಾಃ ನೃತ್ಯೇನ ಚ ಪರಾಕ್ರಾಂತ ಪಾನ ವಿಪ್ರಹತಾಸ್ತಥಾ. ಆ ಪಾನಭೂಮಿಯಲ್ಲಿ ಕೆಲವು ಸ್ತ್ರೀಯರು ಕ್ರೀಡಾ ವಿಹಾರದಿಂದ ಬಳಲಿ ಮಲಗಿದ್ದರು. ಕೆಲವರು ಹಾಡಿ ಹಾಡಿ ಆಯಾಸಗೊಂಡು ಮಲಗಿದ್ದರು. ಇನ್ನು ಕೆಲವರು ನೃತ್ಯ ಮಾಡಿ ದಣಿದು ಮಲಗಿದ್ದರು. ಮತ್ತು ಕೆಲವರು ಅತಿಯಾದ ಮಧುಪಾನದಿಂದ ಪ್ರಜ್ಞಾಶೂನ್ಯರಾಗಿ ಪವಡಿಸಿದ್ದರು. ಮೂರಜೇಷು ಮೃದಂಗೇಶು ಪೀಠಿಕಾಸು ಚ ಸಂಸ್ಥಿತಾಃ ತಥಾಸ್ತರೇಣ ಮುಖ್ಯೇಷು ಸಂವಿಷ್ಟಾಶ್ಚಾಪರಾಸ್ತ್ರಿಯಃ. ಕೆಲವರು ಡೋಲು ಮೃದಂಗ ವಾದ್ಯಗಳನ್ನು ನುಡಿಸುವುದರಲ್ಲಿ ಆಸಕ್ತರಾಗಿ ಹಾಗೆ ನಿದ್ದೆ ಹೋಗಿದ್ದರು. ಕೆಲವರು ಶ್ರೇಷ್ಠವಾದ ಹಂಸತುಲಿಕಾ ತಲ್ಪಗಳಲ್ಲಿ ಮಲಗಿದ್ದರು. ಅಂಗನಾನಾಂ ಸಹಸ್ರೇಣ ಭೂಷಿತೇನ ವಿಭೂಷಣೈಃ ರೂಪಸಲ್ಲಾಪಶೀಲೇನ ಯುಕ್ತ ಗೀತಾರ್ಥಭಾಷಿಣಾ ದೇಶಕಾಲಾಭಿಯುಕ್ತೇನ ಯುಕ್ತವಾಕ್ಯಾಭಿಧಾಯಿನಾ ರಥಾಭಿರತ ಸಂತುಪ್ತಂ ಸಂಸುಪ್ತಂ ದದರ್ಶ ಹರಿಯೂಥಪಃ. ಅಂತಃಪುರದ ಸಮೀಪದಲ್ಲಿಯೇ ಇದ್ದ ಪಾನಗ್ರಹಗಳಲ್ಲಿಯೂ ಸಾವಿರಾರು ಅಂಗನೆಯರು ಇದ್ದರು. ಅವರೆಲ್ಲರೂ ಸುಂದರವಾದ ಹಾಗೂ ಶ್ರೇಷ್ಠವಾದ ಆಭರಣಗಳಿಂದ ಸಮಲಂಕೃತರಾಗಿದ್ದರು. ತಮ್ಮ ರೂಪ ಸೌಂದರ್ಯಗಳನ್ನು ಬಗೆ ಬಗೆಯಾಗಿ ವರ್ಣಿಸಿ ಹೇಳುವ ಸ್ವಭಾವದವರಾಗಿದ್ದರು. ಅಂತೆಯೇ ರಾವಣನ ರೂಪವನ್ನು, ವೀರ್ಯ ಪರಾಕ್ರಮಗಳನ್ನು ನಾನಾ ರೀತಿಯಿಂದ ಬಣ್ಣಿಸುತ್ತಿದ್ದರು. ಕಾಲೋಚಿತವಾದ ಗೀತೆಗಳನ್ನು ಹಾಡಿ ಅವುಗಳ ಅರ್ಥವನ್ನು ಹೇಳುತ್ತಿದ್ದರು. ಎಲ್ಲರೂ ದೇಶ ಕಾಲೋಚಿತವಾಗಿ ಮಾತನಾಡುವ ಕುಶಲತೆಯಿಂದ ಕೂಡಿದ್ದರು. ಅನ್ಯತ್ರ
ತತ್ರಾಪಿ ವರಸ್ತ್ರೀಣಾಂ ರೂಪಸಲ್ಲಾಪಶಾಲಿನಾಂ ಸಹಸ್ರಯುವತೀನಾಂತು ಪ್ರಸುಪ್ತಂ ಸದದರ್ಶಃ. ಮತ್ತೊಂದೆಡೆಯಲ್ಲಿ ರೂಪ ಸಂಪತ್ತಿನಿಂದ ಕೂಡಿದ್ದ ಸಲ್ಲಾಪ ಕುಶಲೆಯರಾದ ನವ ಯುವತಿಯರಾದ ಸಾವಿರಾರು ಸ್ತ್ರೀಯರು ಮಲಗಿರುವುದನ್ನು ಆ ಹನುಮಂತನು ನೋಡಿದನು. ತಾಸಾ ಮಧ್ಯೆ ಮಹಾಬಾಹು ಶುಶುಭೆ ರಾಕ್ಷಸೇಶ್ವರ ಗೋಷ್ಠೆ ಗೋಷ್ಠೆ ಮಹತಿ ಮುಖ್ಯಾನಾಂ ಗವಾಂ ಮಧ್ಯೆ ಯಥಾ ವೃಷಃ. ಒಂದು ವಿಶಾಲವಾದ ಗೋಶಾಲೆಯಲ್ಲಿ ಉತ್ತಮ ಜಾತಿಯ ಆಕಳುಗಳ ಮಧ್ಯದಲ್ಲಿರುವ ಒಂದು ಕೊಬ್ಬಿದ ಗೂಳಿಯಂತೆ ಮಹಾಬಾಹುವಾದ ರಾವಣನು ಆ ತರುಣಿಯರ ಮಧ್ಯದಲ್ಲಿ ರಾರಾಜಿಸುತ್ತಿದ್ದನು. ಮಹಾ ಸ ರಾಕ್ಷಸೇಂದ್ರ ಶುಶುಭೆ ತಾಭಿಃ ಪರಿವೃತಃ ಸ್ವಯಂ ಕರೇಣುಭಿರ್ಯಥಾರಣ್ಯೇ ಪರಿಕೀರ್ಣೋ ಮಹಾದ್ವಿಪಃ. ಮಹಾರಣ್ಯದಲ್ಲಿ ಹೆಣ್ಣಾನೆಗಳಿಂದ ಸುತ್ತುವರಿಯಲ್ಪಟ್ಟ ಸಲಗದೋಪಾದಿ ರಾಕ್ಷಸರಾಜನು ಆ ಕಡು ಚೆಲುವೆಯರಾಗಿದ್ದ ನವ ಯುವತಿಯರಿಂದ ಪರಿವೃತನಾಗಿದ್ದನು. ಸರ್ವಕಾಮೈರುಪೇತಾಂ ಚ ಪಾನಭೂಮಿಂ ಮಹಾತ್ಮನಃ ದದರ್ಶ ಕಪಿಶಾರ್ದೂಲಸ್ತಸ್ಯ ರಕ್ತಃ ಗತೆ ಗೃಹೇ. ಕಪಿಶ್ರೇಷ್ಠನಾದ ಹನುಮಂತನು ಮಹಾವೀರನಾದ ರಾಕ್ಷಸೇಶ್ವರನ ಅರಮನೆಯಲ್ಲಿ ಸಕಲ ವಿಧವಾದ ಕಾಮನಾ ವಸ್ತುಗಳಿಂದಲೂ ಸಮೃದ್ಧವಾಗಿದ್ದ ಪಾನಗ್ರಹಗಳನ್ನು ನೋಡಿದನು. ಮೃಗಾಣಾಂ ಮಹಿಷಾಣಾಂಚ ವರಾಹಾಣಾಂಚ ಭಾಗಶಃ ತನ್ಯಸ್ತಾನಿ ಮಾಂಸಾನಿ ಪಾನಭೂಮೌ ದದರ್ಶಸಃ. ಆ ಪಾನಮಂದಿರದ ಒಂದು ಭಾಗದಲ್ಲಿ ಮೃಗ ಮಹಿಷ ವರಾಹ ಮುಂತಾದ ಕಾಡು ಪ್ರಾಣಿಗಳ ಮಾಂಸಖಂಡಗಳನ್ನು ಇಟ್ಟಿದ್ದನ್ನು ಆ ಕಪಿವರನು ನೋಡಿದನು. ರೌಕ್ಮೇಷು ಚ ವಿಶಾಲೇಷು ಭಾಜನೇಶ್ವರ್ಧಭಕ್ಷಿತಾಂ ದದರ್ಶ ಕಪಿಶಾರ್ದೂಲೋ ಮಯೂರಾನ್ ಕುಕ್ಕುಟಾಂಸ್ತಥಾ. ಮತ್ತೊಂದೆಡೆಯಲ್ಲಿ ಸುವರ್ಣಮಯವಾದ ವಿಶಾಲವಾದ ಪಾತ್ರೆಗಳಲ್ಲಿ ಅರ್ಧ ಭಾಗವನ್ನು ಮಾತ್ರವೇ ತಿಂದು ಉಳಿಸಿದ್ದ ನವಿಲುಗಳ ಮತ್ತು ಕೋಳಿಗಳ ಮಾಂಸವಿದ್ದುದನ್ನು ಹನುಮಂತನು ನೋಡಿದನು. ವರಾಹವಾದ್ಯೇನ ಸಕಾಂ ದಧಿ ಸೌವರ್ಚಲಾಯುತಾನ್ ಶಲ್ಯಾನ್ ಮೃಗಮಯೂರಾಂಶ್ಚ ಹನುಮಾನನ್ವವೈಕ್ಷತ. ಉಪ್ಪಿನಿಂದಲೂ ಮೊಸರಿನಿಂದಲೂ ಸಂಸ್ಕರಿಸಿದ್ದ ಹಂದಿ, ಮುಳ್ಳು ಹಂದಿ, ಖಡ್ಗಮೃಗ, ಜಿಂಕೆ ಮತ್ತು ನವಿಲುಗಳ ಮಾಂಸವನ್ನು ಪಾನಗ್ರಹದ ಮತ್ತೊಂದು ಭಾಗದಲ್ಲಿ ನೋಡಿದನು. ಚಕರಾನ್ ವಿವಿಧಾನ್ ಸಿದ್ಧಾನ್ ಚಕೋರಾನರ್ಧಭಕ್ಷಿತಾಂ ಮಹಿಷಾನೇಕಶಲ್ಯಾಂಶ್ಚ ಛಾಗಾಂಶ್ಚ ಕೃತನಿಷ್ಠಿತಾನ್. ಇನ್ನೊಂದು ಭಾಗದಲ್ಲಿ ಕತ್ತರಿಸಿ ಪಕ್ವ ಮಾಡಿದ್ದ ಕಾಡು ಕೊಕ್ಕರೆಗಳ, ಚಕೋರ ಪಕ್ಷಿಗಳ, ಎಮ್ಮೆ, ಆಡು ಮತ್ತು ಮೀನುಗಳ ಮಾಂಸವನ್ನು ಸ್ವರ್ಣಮಯವಾದ ತಟ್ಟೆಗಳಲ್ಲಿ ಅರ್ಧ ತಿಂದು ಬಿಟ್ಟಿದ್ದನ್ನು ಮಾರುತಿಯು ನೋಡಿದನು. ಲೇಹ್ಯಾನುಚ್ಚಾವಚಾನ್ ಪೇಯಾನ್ ಭೋಜ್ಯಾನಿ ವಿವಿಧಾನಿ ಚ ತಥಾಮ್ಲಲವಣೋತ್ತಂಸೈರ್ವಿವಿಧೈರಾಗಶಾಂಡವೈಃ. ದ್ರಾಕ್ಷಿ, ದಾಳಿಂಬೆಗಳ ರಸಗಳಿಂದಲೂ ಕಷಾಯಗಳಿಂದಲೂ ಹುಳಿಯೇ ಪ್ರಧಾನವಾದ ಹಾಗೂ ಉಪ್ಪು ಪ್ರಧಾನವಾದ ರಸಗಳಿಂದಲೂ ಕೂಡಿದ್ದ ಅನೇಕ ವಿಧವಾದ ಲೇಹ್ಯಗಳನ್ನು, ಪಾನೀಯಗಳನ್ನು, ಅನೇಕ ವಿಧದ ಭಕ್ಷ್ಯಗಳನ್ನು, ರಾಗ ಖಾಂಡವ ಅಂದರೆ ಭಕ್ಷ್ಯ ವಿಶೇಷಗಳನ್ನು ಹನುಮಂತನು ನೋಡಿದನು. ಆರನ್ಯೂನೂಪುರ ಕೇಯೂರೈರಪವಿದ್ಯೈರ್ಮಹಾಧನೈಃ ಪಾನಭಾಜನ ವಿಕ್ಷಿಪ್ತೈಃ ಫಲೈಶ್ಚ ವಿವಿಧೈರಪಿ. ಅಲ್ಲಿ ಇಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಅಮೂಲ್ಯ ಹಾರಗಳನ್ನು, ಕಾಲಂದುಗೆಗಳನ್ನು, ಕೇಯೂರಗಳನ್ನು, ವಿವಿಧವಾದ ಫಲರಸಗಳಿಂದ ತುಂಬಿದ ಪಾನಪಾತ್ರೆಗಳನ್ನು ಆ ಮಾರುತಿಯು ನೋಡಿದನು. ಕೃತಪುಷ್ಪೋಪಹಾರಭೂರಧಿಕಂ ಪುಷ್ಯತಿ ಶ್ರಿಯಂ ತತ್ರ ತತ್ರ ಚ ವಿನ್ಯಸ್ತೈ ಸುಶ್ಲಿಷ್ಟೈ ಶಯನಾಸನೈಃ. ಅಲ್ಲಲ್ಲಿ ಸುವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟ ಹಂಸತೂಲಿಕಾ ತಲ್ಪಗಳಿಂದಲೂ ಆಸನಗಳಿಂದಲೂ ಸಂಪನ್ನವಾಗಿದ್ದ ಆ ಪಾನಗೃಹವು ಪುಷ್ಪ ಬಲಿಯನ್ನು ಅರ್ಪಿಸಿದ ಭೂಮಿಯಂತೆ ಕಾಣುತ್ತಿದ್ದು ಆ ಅರಮನೆಯ ಕಾಂತಿಯನ್ನು ಹೆಚ್ಚಿಸುತ್ತಿತ್ತು. ಪಾನಭೂಮಿರ್ವಿನಾವನ್ಹಿಂ
प्रदीप्तेवोपलक्ष्यते बहुप्रकारैर्विविधैर्परसंस्कारसंस्कृतैः मांसैः कुशल मांसैः कुशलसंयुक्तैः पानभूमिगतैः पृथक् दिव्याः प्रसन्ना विविधासुराः कृतसुरा अपि शर्करासवमाध्वीकपुष्पासवफलासमाः वासचूर्णैश्च वासचूर्णैश्च विविधैः दृष्टास्तैस्तैः पृथक् पृथಕ್ ಆ ಪಾನಭೂಮಿಯ ಅಗ್ನಿಯೇ ಇಲ್ಲದಿದ್ದರೂ ವಿವಿಧ ಜ್ವಾಲೆಗಳಿಂದ ಹೊಳೆಯುತ್ತಿತ್ತು. ಅಲ್ಲಿ ಅನೇಕ ಪ್ರಕಾರದಿಂದ ವಿಧ ವಿಧವಾದ ಶ್ರೇಷ್ಠವಾದ ಸಂಸ್ಕಾರಗಳಿಂದ ಸಂಸ್ಕೃತವಾಗಿ ಸಿದ್ಧಗೊಳಿಸಿದ್ದು ಘಮಘಮಿಸುತ್ತಿರುವ ಚೆನ್ನಾಗಿ ತಯಾರಿಸಿದ ಭಕ್ಷ್ಯಗಳಿದ್ದವು. ಆ ಪಾನಶಾಲೆಯಲ್ಲಿ ಕುಶಲರಾದ ಪಾಚಕರಿಂದ ಪ್ರತ್ಯೇಕವಾಗಿ ಸಿದ್ಧಗೊಳಿಸಿದ ಮಾಂಸವು ರಾಶಿ ರಾಶಿಯಾಗಿ ಬಿದ್ದಿತ್ತು. ಉತ್ತಮವಾದ ರುಚಿಕರವಾದ ವಿಧ ವಿಧವಾದ ಸಹಜ ಮದ್ಯಗಳನ್ನು ಅಂದರೆ ಈಚಲು, ತೆಂಗು ಮತ್ತು ತಾಳೆಮರೆಗಳಿಂದ ಬಟ್ಟಿ ಇಡಿಸಿದ ಮದ್ಯಗಳನ್ನು ವಿಧ ವಿಧವಾದ ವಾಸನಾ ಚೂರ್ಣಗಳಿಂದಲೂ ಸಕ್ಕರೆಯಿಂದಲೂ ಜೇನುತುಪ್ಪದಿಂದಲೂ ಪುಷ್ಪ ರಸಗಳಿಂದಲೂ ದ್ರಾಕ್ಷಿಯೇ ಮೊದಲಾದ ಫಲಗಳಿಂದಲೂ ತಯಾರಿಸಿದ ಕೃತ್ರಿಮವಾದ ಪಾನೀಯಗಳನ್ನು ನೋಡಿದನು. ಸಂತತಾ ಶುಶುಭೆ ಭೂಮಿರ್ಮಾಲೈಶ್ಚ ಬಹು ಸಂಸ್ಥಿತೈಃ ಹಿರಣ್ಮಯೈಶ್ಚ ವಿವಿಧೈರ್ಭಾಜನೈಃ ಸ್ಫಾಟಿಕೈರಪಿ ಅಲಂಕಾರಾರ್ಥವಾಗಿ ಅಲ್ಲಲ್ಲಿ ಹಾಕಿದ್ದ ಹೂಮಾಲೆಗಳಿಂದಲೂ ಸುವರ್ಣ ಕಲಶಗಳಿಂದಲೂ ಸ್ಫಟಿಕಮಯ ಪಾತ್ರೆಗಳಿಂದಲೂ ವ್ಯಾಪ್ತವಾದ ಆ ಭೂಮಿಯು ಪ್ರಕಾಶಿಸುತ್ತಿತ್ತು. ಜಾಂಬೂ ನದಮಯೈಶ್ಚಾನ್ಯೈಃ ಕನಕೈರಭಿಸಂವೃತಾ ರಾಜತೇಷು ಚ ಕುಂಭೇಷು ಜಾಂಬೂನದಮಯೇಷು ಚ ಪಾನಶ್ರೇಷ್ಠಂ ತಥಾ ಭೂರಿ ಕಪಿಸ್ತ್ರದರ್ಶ ಸಹ ಸೋಪಶ್ಯಚ್ಚಾತ ಕುಂಭಾನಿ ಶೀಧೋರ್ಮಣಿಮಯಾನಿ ಚ ಸುವರ್ಣಮಯವಾದ ಗಿಂಡಿಗಳಿಂದಲೂ ಆ ಭೂಮಿಯು ಬಹಳವಾಗಿ ಶೋಭಿಸುತ್ತಿತ್ತು. ಚಿನ್ನ ಮತ್ತು ಬೆಳ್ಳಿಯ ಬಿಂದಿಗೆಗಳಲ್ಲಿ ಶ್ರೇಷ್ಠವಾದ ಪಾನೀಯಗಳನ್ನು ಅಲ್ಲಿ ತುಂಬಿಟ್ಟಿದ್ದರು. ಸುವರ್ಣಮಯವಾದ ಮತ್ತು ಮಣಿಮಯವಾದ ಮದ್ಯದ ಗಡಿಗೆಗಳು ಪಾನಪಾತ್ರೆಗಳು ಹೇರಳವಾಗಿದ್ದುದನ್ನು ಕಪೀಶ್ವರನು ನೋಡಿದನು. ರಾಜತಾನಿ ಚ ಪೂರ್ಣಾನಿ ಭಾಜನಾನಿ ಮಹಾಕಪಿಃ ಕ್ವಚಿದರ್ಧಾವಶೇಷಾಣಿ ಕ್ವಚಿತ್ ಪೀತಾನಿ ಸರ್ವಶಃ ಕ್ವಚಿನ್ನೈವ ಪ್ರಪೀತಾನಿ ಪಾನಾನಿ ಸದದರ್ಶಃ ಕ್ವಚಿದ್ ದ್ರಕ್ಷ್ಯಾಂಶ್ಚ ವಿವಿಧಾನ್ ಕ್ವಚಿತ್ ಪಾನಾನಿ ಭಾಗಶಃ ಕ್ವಚಿದನ್ನಾವಶೇಷಾಣಿ ಪಶ್ಯನ್ ವೈ ವಿಚಚಾರಃ ಕ್ವಚಿತ್ ಪ್ರಭಿನ್ನಃ ಕರಕೈಃ ಕ್ವಚಿದಾಲೋಲಿತೈರ್ಘಟೈಃ ಕ್ವಚಿತ್ ಸಂಪೃಕ್ತಮಾಲ್ಯಾನಿ ಮೂಲಾನಿ ಚ ಫಲಾನಿ ಚ ಶಯನಾನ್ಯತ್ರ ನಾರೀಣಾಂ ಶುಭ್ರಾಣಿ ಬುಹಧಾ ಪುನಃ ಕೆಲವು ಕಡೆಗಳಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲಿದ್ದ ಸುರೆಯಲ್ಲಿ ಅರ್ಧ ಭಾಗವನ್ನು ಮಾತ್ರ ಕುಡಿದು ಉಳಿದ ಅರ್ಧ ಭಾಗವನ್ನು ಹಾಗೆಯೇ ಉಳಿಸಿದ್ದರು. ಕೆಲವು ಕಡೆಗಳಲ್ಲಿ ಸಂಪೂರ್ಣವಾಗಿ ಕುಡಿದಿದ್ದರು. ಕೆಲವು ಕಡೆಗಳಲ್ಲಿ ಪಾನಪಾತ್ರೆಗಳು ಸುರೆಯಿಂದ ತುಂಬಿದ್ದವು. ಅವೆಲ್ಲವನ್ನು ಹನುಮಂತನು ನೋಡುತ್ತಾ ಹೋದನು. ಪಾನಗ್ರಹದ ಕೆಲವೆಡೆಗಳಲ್ಲಿ ವಿಧ ವಿಧವಾದ ಭಕ್ಷ್ಯಗಳನ್ನು, ಕೆಲವು ಕಡೆಗಳಲ್ಲಿ ಭಾಗಶಃ ಕುಡಿದು ಭಾಗಶಃ ಮದ್ಯವಿದ್ದ ಪಾತ್ರೆಗಳನ್ನು, ಕೆಲವು ಕಡೆಗಳಲ್ಲಿ ಅರ್ಧ ಭಾಗದಷ್ಟು ತುಂಬಿದ್ದ ಸುರಾ ಪಾತ್ರೆಗಳನ್ನು ನೋಡುತ್ತಾ ಆ ಕಪಿವರನು ಅಲ್ಲಲ್ಲಿ ಸುತ್ತಾಡಿದನು. ಪಾನಗ್ರಹಗಳಲ್ಲಿದ್ದ ಅನೇಕ ಹಾಸಿಗೆಗಳು ಬರಿದಾಗಿದ್ದವು. ಏಕೆಂದರೆ ಶ್ರೇಷ್ಠರಾದ ಕೆಲವು ಸ್ತ್ರೀಯರು ತಮ್ಮ ಹಾಸಿಗೆಗಳನ್ನು ಬಿಟ್ಟು ಇತರ ಸ್ತ್ರೀಯರನ್ನು ಗಾಢವಾಗಿ ಆಲಂಗಿಸಿಕೊಂಡು ಮಲಗಿದ್ದರು. ಪರಸ್ಪರಂ ಸಮಾಶ್ಲಿಷ್ಯ ಕಾಶ್ಚಿತ್ ಸುಪ್ತಾವರಾಂಗನಾಃ ಕಾಚಿತ್ ವಸ್ತ್ರಮನ್ಯಸ್ಯ ಸ್ವಪಂತ್ಯಾ ಪರಿಧಾಯ ಚ ನಿದ್ರಾದೇವಿಯ ಬಲದಿಂದ ಪರಾಜಿತಳಾದ ಓರ್ವ ನಾರಿಮಣಿಯು ಮಲಗಿದ್ದ ಮತ್ತೊಬ್ಬ ನಾರಿಯ ವಸ್ತ್ರವನ್ನು ಎಳೆದುಕೊಂಡು ಅದನ್ನೇ ಹೊದ್ದುಕೊಂಡು ಮಲಗಿದ್ದಳು. ಆಹೃತ್ಯ ಚಾಬಲಾ ಸುಪ್ತಾ ನಿದ್ರಾ ಬಲಪರಾಜಿತಾಃ ತಾಸಾಮುಚ್ಛ್ವಾಸವಾತೇನ ವಸ್ತ್ರಂ ಮಾಲ್ಯಂಚ ಗಾತ್ರಜಂ
ಆ ವರನಾರಿಯರ ಉಚ್ಛ್ವಾಸದ ಗಾಳಿಯಿಂದ ಅವರ ಶರೀರದಲ್ಲಿದ್ದ ಚಿತ್ರಿತ ವಸ್ತ್ರಗಳು, ವಿಚಿತ್ರವಾದ ಮಾಲೆಗಳು ಸ್ವಲ್ಪವೇ ಕದಲುತ್ತಿದ್ದವು. ನಾತ್ಯರ್ಥಂ ಸ್ಪಂದತೆ ಚಿತ್ರಂ ಪ್ರಾಪ್ಯ ಮಂದಮಿವಾನಿಲಂ ಚಂದನಸ್ಯ ಚ ಶೀತಸ್ಯ ಶೀರ್ಧ್ವೋ ಧುರಸಸ್ಯ ಚ. ಉಚ್ಛ್ವಾಸದ ಗಾಳಿಗಳು ಮಂದ ಮಾರುತದಂತೆ ಹಿತಕರವಾಗಿದ್ದವು. ಆ ಗಾಳಿಯು ಶೀತಲ ಚಂದನ, ಮಧ್ಯ ಮಧುರಸ, ವಿಧ ವಿಧವಾದ ಪುಷ್ಪಗಳು, ವಿಧ ವಿಧವಾದ ಮಾಲೆಗಳು, ಷಡ್ರಸಗಳು, ಚಂದನಗಳು, ಧೂಪಗಳು ಮುಂತಾದ ವಾಸನೆಯನ್ನು ಹೊತ್ತು ಪುಷ್ಪಕ ವಿಮಾನವನ್ನು ಪರಿಮಳ ಭರಿತವನ್ನಾಗಿಸುತ್ತಿದ್ದವು. ರಾಕ್ಷಸನ ಆ ಅರಮನೆಯಲ್ಲಿ ಶ್ಯಾಮಲ ವರ್ಣದ, ಶ್ವೇತವರ್ಣದ, ಕೃಷ್ಣವರ್ಣದ, ಹೊಂಬಣ್ಣದ ಅನೇಕ ಪ್ರಮದೆಯರು ಇದ್ದರು. ವಿವಿಧಸ್ಯ ವಿವಿಧಸ್ಯ ಚ ಮಾಲ್ಯಸ್ಯ ಧೂಪಸ್ಯ ವಿವಿಧಸ್ಯ ಚ ಬಹುಧಾ ಮಾರುತಸ್ತತ್ರ ಗಂಧಂ ವಿವಿಧಮುದ್ವಹನ್ ರಸಾನಾಂ ಚಂದನಾನಾಂ ಚ ಧೂಪಾನಾಂ ಚೈವ ಮೂರ್ಛಿತಃ ಪವವೌ ಸುರಭಿರ್ಗಂಧೋ ವಿಮಾನೇ ಪುಷ್ಪಕೇ ತದಾ ಶ್ಯಾಮಾವದಾ ಶ್ಯಾಮಾವದಾತಾಸ್ತತ್ರಾನ್ಯಾಃ ಕಾಶ್ಚಿತ್ ಕೃಷ್ಣವರಾಂಗನಾಃ ಕಾಶ್ಚಿತ್ ಕಾಂಚನ ವರ್ಣಾಂಗೈ ಪ್ರಮದಾ ರಾಕ್ಷಸಾಲಯೇ ತಾಸಾಂ ನಿದ್ರಾವಶತ್ವಾಚ್ಚ ಮದನೇನ ಚ ಮೂರ್ಛಿತಂ ವಿನೀನಾಂ ಪ್ರಸುಪ್ತಾನಾಂ ರೂಪಮಾಸೀದ್ತಥೈವ ಹಿ ಏವಂ ಸರ್ವಮಶೇಷೇಣ ರಾವಣಾಂತಃ ಪುರಂ ಕಪಿಃ ದದರ್ಶ ಸುಮಹಾತೇಜ ನ ದದರ್ಶ ಚ ಜಾನಕಿ. ಶ್ವೇತವರ್ಣದ, ಕೃಷ್ಣವರ್ಣದ, ಹೊಂಬಣ್ಣದ ಅನೇಕ ಪ್ರಮದೆಯರು ಇದ್ದರು. ಅವರೆಲ್ಲರೂ ನಿದ್ರಾವಶರಾಗಿದ್ದುದರಿಂದಲೂ ರತಿಕ್ರೀಡೆಯಿಂದ ಆಯಾಸಗೊಂಡಿದ್ದುದರಿಂದಲೂ ಅವರ ರೂಪವು ಮುಕುಳಿತವಾದ ಕಮಲಗಳಂತೆ ಕಾಣುತ್ತಿತ್ತು. ಹೀಗೆ ಮಹಾ ತೇಜಸ್ವಿಯಾದ ಕಪಿವರನಾದ ಮಾರುತಿಯು ರಾವಣನ ಅಂತಃಪುರದಲ್ಲಿ ಯಾವುದನ್ನು ಬಿಡದೆ ಎಲ್ಲವನ್ನೂ ನೋಡಿದನು. ಆದರೆ ಸೀತಾದೇವಿಯನ್ನು ಮಾತ್ರ ಅವನು ಕಾಣಲಿಲ್ಲ. ನಿರೀಕ್ಷಮಾಣಶ್ಚ ತದಾ ತಾಸ್ತ್ರೀಯಃ ಸ ಮಹಾಕಪಿಃ ಜಗಾಮ ಮಹತೀಂ ಚಿಂತಾಂ ಧರ್ಮಸಾಧ್ವ ಸಶಂಕಿತಃ ಪರದಾರಾವರೋಧಸ್ಯ ಪ್ರಸುಪ್ತಸ್ಯ ನಿರೀಕ್ಷಣಂ ಇದಂ ಖಲು ಮಮಾತ್ಯರ್ಥಂ ಧರ್ಮಲೋಪಂ ಕರಿಷ್ಯತಿ. ರಾವಣನ ಅಂತಃಪುರದಲ್ಲಿ ಆ ಸ್ತ್ರೀಯರನ್ನು ನೋಡಿದ ಕಪಿವರನು ಇದರಿಂದಾಗಿ ನನ್ನ ಧರ್ಮ ಲೋಪವಾಗಿಲ್ಲವಲ್ಲ ಎಂದು ಯೋಚಿಸುತ್ತಾ ತೀವ್ರವಾದ ಸಂದೇಹದಲ್ಲಿ ಬಿದ್ದನು. ಅಂತಃಪುರದಲ್ಲಿ ಗಾಢ ನಿದ್ದೆಯಲ್ಲಿ ಮಲಗಿದ್ದ ಪರಸ್ತ್ರೀಯರನ್ನು ಈ ರೀತಿಯಲ್ಲಿ ನೋಡಿದೆನು. ಇದರಿಂದಾಗಿ ನನ್ನ ಬ್ರಹ್ಮಚರ್ಯ ನಿಷ್ಠೆಯಲ್ಲಿ ಲೋಪ ಉಂಟಾಗಿಲ್ಲವಲ್ಲ. ಆದರೆ ಪರಸತಿಯರ ವಿಷಯದಲ್ಲಿ ನನಗೆ ಎಂದು ವಿಷಯ ವಾಸನಾ ದೃಷ್ಟಿಯೇ ಇರಲಿಲ್ಲ. ಈ ಪರಸ್ತ್ರೀಯರನ್ನು ನಾನು ವಿಷಯಾಸಕ್ತಿಯಿಂದ, ಅಂದರೆ ಇಂದ್ರಿಯಗಳ ಆಸಕ್ತಿಯಿಂದ ನೋಡಬೇಕು ಎನ್ನುವ ಚಪಲದ ಕಾರಣದಿಂದಾಗಲಿ, ಅಥವಾ ಅವರ ವಾಸನೆಗಳನ್ನು ಆಘ್ರಾಣಿಸಬೇಕು ಎಂಬ ಗ್ರಹಣ ಶಕ್ತಿಯ ವಾಸನಾ ಗ್ರಹಣದ ಚಾಪಲ್ಯದಿಂದಾಗಲಿ ನೋಡಿದ್ದಲ್ಲ. ಅಥವಾ ಅಲ್ಲಿದ್ದ ಆಹಾರ ಪದಾರ್ಥಗಳನ್ನು ನೋಡಿ ಆತನ ಬಾಯಲ್ಲಿ ನೀರೂರಲೂ ಇಲ್ಲ. ಈ ರೀತಿ ವಿಷಯ ವಾಸನೆಯಿಂದ ನಾನು ಯಾವುದನ್ನೂ ನೋಡಿಲ್ಲವಾದ್ದರಿಂದ ಧರ್ಮದ ಲೋಪವಾಗುವುದಿಲ್ಲ. ಆದರೆ ಪರಸ್ತ್ರೀಯರ ಅಪಹಾರಕನಾದ ಈ ದುಷ್ಟ ರಾವಣನು ನನಗೆ ಕಂಡು ಬಂದನು. ನಹಿ ಮೇ ಪರದಾರಾಣಾಂ ದೃಷ್ಟಿರ್ವಿಷಯವರ್ತಿನಿ ಅಯಂ ಚಾತ್ರ ಮಯಾ ದೃಷ್ಟ ಪರದಾರಾ ಪರಿಗ್ರಹ. ಮನನಶೀಲನಾದ ನಿಯತವಾದ ಮನಸ್ಸುಳ್ಳ ಹನುಮಂತನು ನಿಶ್ಚಯಿಸಿಕೊಂಡ ಲಕ್ಷ್ಯದಿಂದ ಏಕಾಗ್ರವಾದ ಚಿತ್ತವು ಕದಲಲಾರದು. ಮನಸ್ಸಿನಲ್ಲಿದ್ದ ಕರ್ತವ್ಯವನ್ನು ನಿಶ್ಚಯಿಸಿದ್ದ ಆ ಮಾರುತಿಯು ಹೀಗೆ ಯೋಚಿಸಿದನು. ತಸ್ಯ ಪ್ರಾದುರಭೂಶ್ಚಿಂತಾ ಪುನರನ್ಯಾಮನಸ್ವಿನಃ ನಿಶ್ಚಿತೈಕಾಂತ ಚಿತ್ತಸ್ಯ ಕಾರ್ಯ ನಿಶ್ಚಯದರ್ಶಿನಿ. ಪರಪುರುಷನು ನೋಡಲಾರರೆಂಬ ದೃಢ ವಿಶ್ವಾಸದಿಂದ ಮಲಗಿದ್ದ ರಾವಣನ ಪತ್ನಿಯರನ್ನು ನಿಶ್ಶಂಕ ಭಾವದಿಂದ ನಾನು ಚೆನ್ನಾಗಿ ನೋಡಿದೆ. ಆದರೆ ಅಸ್ತವ್ಯಸ್ತವಾದ ಸ್ಥಿತಿಯಲ್ಲಿದ್ದ ಇವರನ್ನು ನೋಡಿಯೂ ನನ್ನ ಮನಸ್ಸಿನಲ್ಲಿ ಸ್ವಲ್ಪವೂ ವಿಕಾರ ಭಾವವೂ ಉಂಟಾಗಲಿಲ್ಲ. ಕಾಮಂ ದೃಷ್ಟಾ ಮಯಾ ಸರ್ವ
ಆರಾವಣಸ್ತ್ರಿಯಃ ನಹಿ ಮೇ ಮನಸಃ ಕಿಂಚಿದ್ ಐಕ್ಯತ್ಯಮುಪಪದ್ಯತೆ. ಪಾಪ ಪುಣ್ಯಗಳ ಕರ್ಮಗಳಲ್ಲಿ ಇಂದ್ರಿಯಗಳು ಪ್ರವರ್ತಿಸಬೇಕಾದರೆ ಮನಸ್ಸೇ ಮುಖ್ಯ ಕಾರಣವಾಗುತ್ತದೆ. ಮನಸ್ಸಿನ ಮೂಲಕವೇ ಇಂದ್ರಿಯಗಳು ಶುಭ ಅಶುಭ ಕರ್ಮಗಳಲ್ಲಿ ತೊಡಗುತ್ತವೆ. ಈ ವಿಷಯದಲ್ಲಿ ನನ್ನ ಮನಸ್ಸು ಸುವ್ಯವಸ್ಥಿತವಾಗಿದೆ, ಧರ್ಮ ಮಾರ್ಗದಲ್ಲಿ ಸ್ಥಿರವಾಗಿದೆ, ಇಂದ್ರಿಯಗಳನ್ನು ಪಾಪ ಕರ್ಮಗಳಿಗೆ ಪ್ರಚೋದಿಸುತ್ತಿಲ್ಲ. ಮನೋಹಿ ಹೇತು ಸರ್ವೇಷಾಮಿಂದ್ರಿಯಾಣಾಂ ಪ್ರವರ್ತನೆ ಶುಭಾಶುಭಾ ಸ್ವಭಸ್ಮಾತು ತಚ್ಚಮೇ ಸುವ್ಯವಸ್ಥಿತಂ. ಸ್ತ್ರೀಯರ ಸಮೂಹವಲ್ಲದೆ ಬೇರೆ ಸ್ಥಳಗಳಲ್ಲಿ ಸೀತೆಯನ್ನು ಹುಡುಕುವ ಅಥವಾ ಕಾಣುವ ಸಾಧ್ಯತೆಯಿಲ್ಲ. ಏಕೆಂದರೆ ಸ್ತ್ರೀಯರ ಮಧ್ಯದಲ್ಲಿಯೇ ಜಾನಕಿಯು ಇರುವ ಸಂಭವವಿದೆ. ಸ್ತ್ರೀಯರನ್ನು ಹುಡುಕಬೇಕಾದರೆ ಸ್ತ್ರೀಯರ ಸಮೂಹದಲ್ಲೇ ಹುಡುಕಬೇಕು. ಸಾಮಾನ್ಯವಾಗಿ ಅವರು ಅಲ್ಲೇ ಇರುತ್ತಾರೆ. ನಾನ್ಯತ್ರ ಚ ಮಯಾ ಶಕ್ಯ ವೈದೇಹಿ ಪರಿಮಾರ್ಗಿತುಂ ಸ್ತ್ರಿಯೋ ಹಿ ಸ್ತ್ರೀಷು ದೃಶ್ಯಂತೆ ಸರ್ವಥಾ ಪರಿಮಾರ್ಗಣೆ. ತಪ್ಪಿಸಿಕೊಂಡ ಪ್ರಾಣಿಯನ್ನು ಆ ಜಾತಿಯ ಪ್ರಾಣಿಗಳಲ್ಲಿಯೇ ಹುಡುಕಬೇಕು. ಆದುದರಿಂದ ಕಳೆದು ಹೋಗಿರುವ ಸ್ತ್ರೀಯನ್ನು ಜಿಂಕೆಗಳ ಹಿಂಡಿನಲ್ಲಿ ಹುಡುಕುವುದಕ್ಕೆ ಆಗುವುದಿಲ್ಲ. ಸ್ತ್ರೀಯರ ಮಧ್ಯದಲ್ಲೇ ಹುಡುಕಬೇಕು. ಯಸ್ಯ ಸತ್ವಸ್ಯ ಯಾಯೋನಿಸ್ತಸ್ಯಾಂ ತತ್ ಪರಿಮೃಗ್ಯತೆ ನ ಶಕ್ಯ ಪ್ರಮದಾ ನಷ್ಟ ಮೃಗೀಷು ಪರಿಮಾರ್ಗಿತುಂ. ತದಿದಂ ಮಾರ್ಗಿತಂ ತಾವತ್ ಶುದ್ಧೇನ ಮನಸಾ ಮಯಾ ರಾವಣಾಂತಃಪುರಂ ಸರ್ವಂ ದೃಶ್ಯತೆ ನ ಚ ಜಾನಕಿ. ಈ ಕಾರಣದಿಂದಲೇ ನಾನು ಶುದ್ಧವಾದ ಮನಸ್ಸಿನಿಂದ ರಾವಣನ ಅಂತಃಪುರದಲ್ಲಿ ಸ್ತ್ರೀಯರ ಮಧ್ಯದಲ್ಲಿ ಸೀತಾದೇವಿಯು ಇರಬಹುದೆಂದು ಹುಡುಕಿದನು. ಆದರೆ ಅವಳು ಮಾತ್ರ ಇಲ್ಲಿ ಕಂಡುಬರಲಿಲ್ಲ. ದೇವಗಂಧರ್ವ ಕನ್ಯಾಶ್ಚ ನಾಗ ಕನ್ಯಾಶ್ಚ ವೀರ್ಯವಾನ್ ಅವೇಕ್ಷಮಾಣೋ ಹನುಮಾನ್ ನೈವ ಪಶ್ಯತ ಜಾನಕಿ. ಹೀಗೆ ಸ್ತ್ರೀಯರ ಮಧ್ಯದಲ್ಲಿ ಸೀತಾನ್ವೇಷಣೆಯನ್ನು ಸಮರ್ಥಿಸಿಕೊಂಡ ಪರಾಕ್ರಮಶಾಲಿಯಾದ ಹನುಮಂತನು ಪುನಃ ದೇವ ಗಂಧರ್ವ ನಾಗಕನ್ಯೆಯರ ಮಧ್ಯದಲ್ಲಿ ಜಾನಕಿಯನ್ನು ಹುಡುಕಿದನು. ಆದರೆ ಅಲ್ಲಿಯೂ ಅವಳನ್ನು ಕಾಣಲಾಗಲಿಲ್ಲ. ತಾಮಪಶ್ಯನ್ ಕಪಿಸ್ತ್ರ ಪಶ್ಯಂಶ್ಚಾನ್ಯಾವರಸ್ತ್ರಿಯಃ ಉಪಕ್ರಮ್ಯ ತದಾ ವೀರಃ ಪ್ರಧ್ಯಾತುಮುಪಚಕ್ರಮೇ ಸಭೂಯಸ್ತು ಪರಂ ಶ್ರೀಮಾನ್ ಮಾರುತಿರ್ಯತ್ನಮಸ್ಥಿತಃ ಆಪಾನ ಭೂಮಿಮುತ್ಸೃಜ್ಯ ತಾಂ ವಿಜೇತುಂ ಚಕ್ರಮೇ. ವೀರನಾದ ಹನುಮಂತನು ಅಲ್ಲೆಲ್ಲೂ ಸೀತಾದೇವಿಯನ್ನು ಕಾಣದೆ ಇತರ ಶ್ರೇಷ್ಠರಾದ ಸ್ತ್ರೀಯರನ್ನೇ ಅನುಲಕ್ಷಿಸುತ್ತಾ ನಿರಾಶನಾಗಿ ಅಲ್ಲಿಂದ ಹೊರಡಲನುವಾದನು. ಸರ್ವ ಶುಭ ಲಕ್ಷಣಗಳಿಂದ ಕೂಡಿದ್ದ ಮಾರುತಿಯು ಆ ಪಾನಭೂಮಿಯಿಂದ ನಿರ್ಗಮಿಸಿ ತನ್ನ ಪ್ರಯತ್ನದಲ್ಲಿ ಕೃತ ನಿಶ್ಚಯವುಳ್ಳವನು ಪುನಃ ಆ ರಾವಣಾಂತಃಪುರದಲ್ಲಿ ಸೀತಾದೇವಿಯನ್ನು ಹುಡುಕುತ್ತಾ ಸಾಗಿದನು. ಇತ್ಯಾರ್ಷೇ ಇತ್ಯಾರ್ಷೇ ಶ್ರೀರಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರಕಾಂಡೇ ಏಕಾದಶ ಸರ್ಗಃ. ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ ಇಲ್ಲಿಗೆ 11ನೆಯ ಸರ್ಗವು ಮುಗಿಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.